ಒಳಗ್ಲಿದ್ದನ ಕರ್ಕೊಂಡು ಬರತ್ತಾಳ್ರಿ. ಏನಾಯ್ತ ಗೊತ್ತಿಲ್ಲ. ಏನಾರು ಒಂದು ರಂಬಟೆ ವಿಷಯ ಬಿಡ್ತಾಳ ಮುಂಜಾನೆ ಅದು. ನೆಮ್ಮದಿಯಾಗಿ ಪೇಪರ್ ಓದಕ್ಕೂ ಬಿಡುವುದಿಲ್ಲ. ಅದಕ್ಕೆ ಹೇಳಿದ್ರಿ ದೊಡ್ಡವರು ಲಗ್ನ ಮಾಡ್ಕೋಬಾರ್ದು ಅಂತ. ಅಲ್ಲ, ಹಿಂದೆ ಲಗ್ನ ಆದವರು ಲಗ್ನ ಮಾಡ್ಕೋಬೇಡ್ರಿ ಅಂತ ನಮ್ಗೆ ಒಂದೀಟು ಹೇಳೋಂಗಿಲ್ಲಲ್ರಿ. ಎಲ್ಲರೂ ಖುಷಿ ಖುಷಿಯಾಗಿ ಹಾಳು ಬಾವಿಗೆ ಹಾಕ್ತಾರೆ. ಹೆಂದಿಟ್ಟು ಕಿರಿಕಿರಿ ಐತನದಾಗಿದ್ರೆ ಖರೆ ನಾ ಸನ್ಯಾಸಿಯಾಗಿದ್ದೆ ರೀ. ಲಗ್ನ ಮಾಡ್ಕೊತಿದ್ದಿಲ್ಲ. ಓದ್ರಿ ಓದ್ರಿ, ಆ ಪೇಪರು ಹೊಟ್ಟೆ ತುಂಬಿಸ್ತೈತಿ. ಓದ್ರಿ, ಅದನ್ನ ಮೊದಲು ಓದ್ರಿ. ಊರಾಗಿನ ಸುದ್ದಿ ಎಲ್ಲ ಓದಿ ಉಡ್ಡಲ್ಲ ಹಾಕೊಂಡ್ರು ಅನ್ನಂಗೆ ಅದ್ರಾಗಿರು ದೊಡ್ಡ ಅಕ್ಷರ ಸಣ್ಣ ಅಕ್ಷರ ಒಂದು ಬಿಡ್ದಂಗೆ ಹೊಂದಿಡ್ದು ಎಲ್ಲರೂ ಓದ್ರಿ. ಅದನ್ನ ಓದಿದ್ರೆ ಸಂತಿ ಪ್ಯಾಟಿ ಎಲ್ಲ ಆಕತಿ. ಲೇ ಸುಬ್ಬಿ, ಏನು ಹೇಳಕ್ಕೆ ಬಂದಿ ನೋಡು, ಅದನ್ನ ನೇರ ನೇರ ಹೇಳು. ಕೊಂಕಳ ಸುಟ್ಟಿ ಮೈಲಾರಕ್ಕೆ ಬರಬೇಡ. ಮುಂಜಾನೆದ್ದು ನಿಂದು ಹೋಗಿ ಏರ್ಸೋ ಪ್ರೋಗ್ರಾಮ್ ಇಟ್ಕೊಂಡಿರ್ತೀನಿ ನನಗೆ ಹೊರತೈತಿ. ಅದನ್ನು ಬಿಡು. ಏನು ವಿಚಾರ ಐತೆ ಅದನ್ನ ನೇರ ಹೇಳು. ನಮ್ಗೆ ಹಿಂಗೆ ಒದರೋದು ಬೈಯೋದು ಆಗ್ಬಿಡುವುದಿಲ್ಲ. ಹೆಂಗಾಗ್ಬಿಡ್ತೈತಿ ನಿಮಗೆ? ಎಲ್ಲ ಕೆಲಸ ಬರೋಬರಿ ಮಾಡ್ತೀರಿ, ನಂದ ತಲೆ ಕೆಟ್ಟು ಒದರ್ತೀನಿ ನಾ. ಸುಬ್ಬಿ, ಇವತ್ತು ನೋಡಿ ಅಪ್ಪು ಹುಟ್ಟಿದ ಮಾತನಾಡಿರೋದು ರೀ. ನನಗೆ ಸುಮ್ಮನೆ ತಾಪ ಹತ್ತಿಸಬೇಡ್ರಿ. ಈಗ ಏನು ಸಮಸ್ಯೆ ನಿಂದು ಅದನ್ನು ಹೇಳು ಮೊದಲು. ಸುಳ್ಳ ಒದರಬೇಡ. ಅಂದ್ರೆ ನಾ 3 ದಿನದಿಂದ ಒದರಾಕತ್ತೀನಿ. ನಿಮಗೆ ಕಿವಿಗೆ ಬಿದ್ದಿಲ್ಲೋ ಏನು ಮರ್ತಿದ್ದೀರೋ ರೀ? ನಿಮಗೆ ಹೇಳೋದ್ರಾಗ ನಂದು ಅರ್ಧ ಆಯಸ್ಸ ಕಳೆದು ಹೋಗೈತಿ. ಏನು ಹೇಳಿದ್ರು ಮಾಡಂಗಿಲ್ಲ. 10 ಸಾರಿ ಹೇಳಿದ್ರೆ 1 ಸಾರಿ ಒಂದು ಕೆಲಸ ಅಂತ ಹೇಳಿ ಮಾಡ್ತೀರಿ. ಸಾಕಾಗಿ ಹೋಗ್ಬಿಟ್ಟೈತಿ ನಿಮ್ಮ ಹತ್ರ ತಲೆ ಹೊಡ್ಕೊಂಡು ನನಗಂತನು. ಹೌದಾ? ಈಗ ಏನಾತಂತನು ಮುಂಜಾನೆ ಎಲ್ಲರಿಗೂ ಕ್ಲಾಸ್ ತಗೊಂಡು ಏನು ಅನ್ನೋದಾರ ಹೇಳು. 3 ದಿನದಿಂದ ಹೊತ್ತಿಂದ ಏನು ಹೇಳಾಕತ್ತಿ ಅದನ್ನಾರ ಹೇಳು. ಯಾಕಂದ್ರೆ ನನಗೆ ಮರುವೈತನ ನಿನಗೂ ಗೊತ್ತಿದ್ದಿದ್ದೈತಲ್ಲ. ಗೊತ್ತೈತ್ರಿ, ನಿಮ್ಮನ್ನು ಕಟ್ಕೊಂಡ ಮೇಲೆ ಮತ್ತೆ ಗೊತ್ತಾಗಬೇಕಲ್ಲ. ಹೇಳಿ ಏನಂತ. 3 ದಿನದ ಹೊತ್ತಾತು ನಾನು ನಿಮ್ಗೆ ಹೇಳಾಕತ್ತೆ. ಮನ್ಯಾಗ ಕಿರಾಣಿ ಸಾಮಾನು ಖಾಲಿ ಆಗೈತಿ, ತೊಗೊಂಡು ಬರ್ರಿ ಅಂತಂದು ಹೇಳಿ. ಇಲ್ಲೇ ಶೆಟ್ರ ಅಂಗಡಿ ಐತಿ, ಹೋಗಿ ತೊಗೊಂಡು ಬರಾಕ ಧಾವ್ಕಿ ನಿಮಗೆ. 3 ದಿನದ ಹೊತ್ತಾತು, ಮನ್ಯಾಗ ಎಲ್ಲ ಖಲಾಸ್ ಆಗೈತಿ, ಏನೇನೂ ಇಲ್ಲ. ಈಗ ನೀವು ತೊಗೊಂಡು ಬಂದ್ರನ ಅಡಿಗೆ, ಇಲ್ಲಾಂದ್ರೆ ಅಡಿಗೆಲ್ಲ ಮನ್ಯಾಗ ಬಂದ್. ಆತಾತು. ನೀವು ಹೂ ಏರ್ಸಿ ಸಾಕು. ಏನದು ಲಿಸ್ಟ್ ಮಾಡಿಕೊಡು, ತರ್ತೀನಿ. ದೌಡ್ ಬರೋದು ಕೊಡು. ನೀ ಹೇಳಿದ್ರು ನನಗೂ ನೆನಪಿರೋದಿಲ್ಲ. ನನಗೆ ಅದು ಗೊತ್ತಿಲ್ಲನ್ರಿ, ನಿಮಗೆ ಮರು ಐತಿ ಅಂತಂದು. 8 ವರ್ಷ ಸಂಸಾರ ಮಾಡೀನಿ, ಅದಕ್ಕೆ ಚೀಟಿ ಬರೆದು ಕೈ ಚಿಲ್ಲಕ್ಕೆ ಹಾಕೀನಿ. ಅದನ್ನು ನೋಡಿ ಇಷ್ಟು ತೊಗೊಂಡು ಬರ್ರಿ, ದೌಡ್ ಬರ್ರಿ. ನೀವು ಬಂದ ಮೇಲೆ ಅಡಿಗೆ ಮನ್ಯಾಗ ಏನೇನೂ ಇಲ್ಲ. ಅಕ್ಕಿ ಬ್ಯಾಳೆ ಉಪ್ಪು ಖಾರ ಎಲ್ಲ ಖಲಾಸ್ ಆಗೈತಿ. ಕೊಡು, ಆತು ತೊಗೊಂಡು ಬರ್ತೀನಿ. ದೌಡ್ ತೊಗೊಂಬರ್ರಿ, ಇಲ್ಲಾಂದ್ರೆ ಅಡಿಗೆ ಇಲ್ಲಿ ಇವತ್ತು. ಆತಾತು. ನೀವು ಹೋದ ಸುರಿ. ಸುಬ್ಬವ ಏನಪ್ಪ ಸುಬ್ಬ, ಆರಾಮನಪ್ಪ? ಅಯ್ಯ ಸೀನಾ, ಆರಾಮ್ ನೋಡಪ್ಪ. ನೀನು? ನಂಗೇನಪ್ಪ ನೋಡು, ಫಸ್ಟ್ ಕ್ಲಾಸ್ ಅದೇನಿ. ಏನಪ್ಪ ಶ್ರೀನಿವಾಸ್ ಅವರು ನಾಮ ಏನು ಇಟ್ಕೊಳ್ಳೋದು ಇನ್ನೂ ಬಿಟ್ಟಿಲ್ಲನ? ನಾವು ನಮ್ಮ ಮಂದಿರ ನಾಮ ಹಾಕೋರ ಗೊತ್ತೈತಿ ಇಲ್ಲಿ ನಿನಗೆ? ಗೊತ್ತೈತಿ ಬಿಡಪ್ಪ. ನಾಮ ಹಾಕೋರ ನೀವು. ಒಂದು ಏನಾರ ದೋಷ ಪರಿಹಾರ ಅಂತಂದು ಏನಾರ ಕೇಳಾಕ ಬಂದ್ರೆ ಆ ಹೋಮ್ ಈ ಹೋಮ್ ಈ ಹೋಮ ಪೂಜೆ ಅಂತೇಳಿ ರೊಕ್ಕ ಹಿಡ್ದ ಬಿಡ್ತೀರಿ. ಈಗ ಏನು ಬಿಡಪ್ಪ, ನಿಮ್ಮ ಮಂದಿರಿಗೆ ಮಸ್ತ್ ಉದ್ಯೋಗ ಆಗ್ಬಿಟ್ಟೈತಿ ಇದು. ನಾವೇನಾದ್ರೂ ಮಾಡಲ್ಲಪ್ಪ, ಕಲ್ತೀವಿ ಅಟ್ಟೆ. ಏನಾದನೇನು ಮಂದಿಗೆ ಹೇಳಕ್ಕೆ ಹೋಗೋದೇ ಅದೇನಿಲ್ಲ. ಅಲ್ಲೋ, ಎಷ್ಟು ದಿನ ಆಯ್ತು ಊರಾಗ ಕಂಡಿದ್ದೇ ಇಲ್ಲ ಲೇಸಿನ. ಎಲ್ಲೋಗಿದ್ಲಿ? ಎಲ್ಲಿ ಹೋಗಲಿಪ್ಪ, ನಿನ್ನಂಗೆ ನಾನು ಓಡ್ ತಡ ಆಗಿ ಲಗ್ನ ಆಗಲಿಲ್ಲ. ದೌಡ್ ಲಗ್ನ ಅದೇ. ಹುಡುಗರೆಲ್ಲ ಆ ದೇಶಾಗ ಒಬ್ರು, ಈ ಊರಾಗ ಒಬ್ರು, ಆ ಊರಾಗ ಒಬ್ರು ಅದಾರ. ಎಲ್ಲಾರು ಊರಾಗೂ 1-2 ತಿಂಗಳಿಗಿದ್ದು ಬಂದೆ ನೋಡು. ಅದಕ್ಕೆ ಈಗ ಬಂದು 4 ದಿನ ಆತೇನು. ಇವತ್ತು ಹೊರಬಿದ್ದೆ ನೋಡಪ್ಪ. ಹೊಸ ಹುಡುಗರು ಹಂಗಾರೆ ಬೇರೆ ಊರು ದೇಶದಾಗ ಅದಾರ? ಇಲ್ಲ ಒಬ್ಬ ಅಬ್ರಾಡ್ದಾಗ ಅದಾನ, ಒಬ್ಬ US ಅದಾನ, ಒಬ್ಬ ಇಲ್ಲ ಬೆಂಗಳೂರಾಗ ಅದಾನ. ನಾವು ಮೊನ್ನೆ ಬೆಂಗಳೂರಾಗಿರೋನ ಹತ್ರನ ಹೋಗಿದ್ವಿ. ಅಲ್ಲೇ 2 ತಿಂಗಳಿದ್ವಿ. ಹಂಗಂಗೆ ನೀ 2 ಲಾಕ್ಡೌನ್ನಾಗ ಊರಾಗಿರ್ಲಿಲ್ಲ? ಇಲ್ಲಪ್ಪ, ನಾವು ದೊಡ್ಡ ಮಗನ ಜೊತೆಗೆ ಇದ್ವಲ್ಲ, ಅಬ್ರಾಡ್ಗೆ ಹೋಗಿದ್ವಿ. ಅವಾಗ ಲಾಕ್ಡೌನ್ ಕುಲ್ಲ ಆದಮೇಲೆ ಈ ಕಡೆ ಬಂದಿದ್ವಿ ನಾವು. ಮಸ್ತ್ ಟ್ರಿಪ್ ಹೊಡೆದಿ ಬಿಡಪ್ಪ. ಏನ ಹೇಳೋ ಸುಬ್ಬಾನಿ, ಯಾವ ಊರು ದೇಶ ತಿರುಗಿದ್ರೇನು? ನಮ್ಮ ಊರ ನಮಗೆ ಮಸ್ತ್ ನೋಡ. ಇಲ್ಲಿದ ನಮಗೆ ಜೀವನ ನೆಮ್ಮದಿ ಅಂತ ಅನಿಸ್ತೈತಿ. ಸಾಕಾಗೈತಪ್ಪ ಇನ್ನು ಊರು ತಿರುಗಿ. ಅದಕ್ಕೆ ನಮ್ಮ ಬೆಂಗಳೂರಾಗಿರೋ ಮಗ ಹೇಳ್ಬಿಟ್ಟಿವಿ, ಅಲ್ಲಿ ಏನೇನೈತಿ ಎಲ್ಲ ಕುಲ್ಲ ಮಾಡ್ಕೊಂಡು ಬಂದ್ಬಿಡು, ಇಲ್ಲೇ ನಮ್ದು ಹೊಲ ಮನೆ ಎಲ್ಲ ಐತಿ ನೋಡ್ಕೊಂಡಿರುವಂತೆ ಅಂತ ಹೇಳಿ. ಇನ್ನು ಈ ಊರು ಬಿಟ್ಟು ಎಲ್ಲಿ ಹೋಗೋದಿಲ್ಲ ನೋಡಪ್ಪ. ಮತ್ತು ನಮ್ಮ ಎಲ್ಲ ಮಂದಿ ಇಲ್ಲೇ ಇರ್ತಾರ. ನಮ್ಮ ಲಗ್ನ ಕಾರ್ಯ ಏನಾರ ಕಟ್ನ ಆದ್ರೆ ಹೋಗಾಕೆ ಬರೋದಿಲ್ಲ. ಮರ ಎಷ್ಟು ದೂರ ಹೋದ್ರೆ ಮಂದಿ ಬರಲಿಲ್ಲ ಅಂದ್ರೆ ನಮ್ಮ ಸಂಬಂಧಿಕರು ಚಿ ಅಂತಾರೆ ನಮಗೆ. ಹಾಗಾಗಿ ನಮ್ಗೆ ಇಲ್ಲೇ ಇದ್ರೆ ಎದಕ್ಕಾರ ಹೋಗಾಕೆ ಬರಾಕೆ ಅನುಕೂಲ ಆಕತಿ. ನಮ್ಮ ಲಾಸ್ಟ್ನೇ ಮಗಗೆ ಬಂದು ಇಲ್ಲೇ ಇರ ಅಂತ ಹೇಳೇನಿ. ಹ್ಞೂನಪ್ಪ ಅಂದಾನ. ಏನೋ ಈಗ ಅದೇನೋ ವರ್ಕ್ ಫ್ರಮ್ ಹೋಮ್ ಕೊಟ್ಟಾರಂತೆ, ಮನ್ಯಾಗ ಕೆಲಸ ಮಾಡ್ಕೊಂಡಿರೋದಂತೆ. ನಮ್ಮ ಸೊಸಿನೂ ಚಲೋ ಅದ, ಹಂಗೇನಿಲ್ಲ. ಆತು ಹೇಳ್ರಿ ಎಲ್ಲರೂ ಅಲ್ಲೇ ಇರೋನು ಅಂತ ಅನ್ನೋ ಮಾತಂದಾಳ. ಬರ್ತಾನೆ ಅಂದಾರ 2 ತಿಂಗಳ ಬಿಟ್ಟು. ನೀನು ಇಲ್ಲೇ ನೋಡಪ್ಪ, ನೀ ದಿನ ಇನ್ನು ಮುಂಜಾನೆ ಚಂದಿಲ್ಲ ನನ್ನ ಕುಟ್ಟಾಗ ವಾಕಿಂಗಿಗೆ ಬರ್ಬೇಕು ಸುಬ್ಬ. ತಗೊಳು ನಡಿಲಿ, ಚಾ ಕುಡಿದು ಬರೋಣ ಸುಬ್ಬ. ಅವ ಅಶೋಕನ ಹೋಟೆಲ್ ಮುಚ್ಚಾನ ಇಟ್ಟಾನ. ಆಯ್ತಪ್ಪ, ಎಂತ ಲಾಕ್ಡೌನ್ನಾಗ ಚಾದ ಅಂಗಡಿ ಮುಚ್ಚಿದಿಲ್ಲವ. 2 ತಾಸಾದ್ರೂ ತೆಗೆದು ಚಾ ಮಾಡ್ತಿದ್ದ.
ಐತಿನ್ನ ನಡಿ ಹೋಗಿ ಕುಡಿದು ಬರೋಣ. ನಡಿಯೋ, ನಿನ್ನ ಜೊತೆ ಚಾ ಕುಡಿದು ಎಷ್ಟು ದಿನ ಆಯ್ತು. ನೀನು ನೋಡಿ ನನಗರ ಭಾಳ ಖುಷಿ ಆಯ್ತು ನೋಡಪ್ಪ. ಏನೋ ಹೇಳು ಸುಬ್ಬ, ನಮ್ಮ ಕರ್ನಾಟಕನ ಕರ್ನಾಟಕ. ಏ ಹೌದು ಹೌದಪ್ಪ, ಕರೆ ಕರೆ. ಬಾರ ಸುಬ್ಬ, ಕುಂದ್ರ. ಏನಪ್ಪ ಅಶೋಕಣ್ಣ, 2 ಚಾ ತಗೊಂಬ. ಓ ಸೀನಣ್ಣ, ಎಷ್ಟು ದಿನ ಆಗಿತ್ತಪ್ಪ ನೀನು ನೋಡಿ. ಎಲ್ಲಿ ಹೋಗಿದ್ದು ಮರಯ್ಯ? ಏ ಮಕ್ಳೂರಿಗೆಪ್ಪ ಅಶೋಕ, ಮಕ್ಳೂರಿಗೆ ಅಬ್ರಾಡ್, ಅಮೇರಿಕಾ, ಬೆಂಗಳೂರು ಎಲ್ಲ ತಿರುಗಿ ಬಂದಾನ. ವಾ ಭಾರಿ ಆಯ್ತು ಬಿಡಪ್ಪ. ಚಲೋ ಆಯ್ತು ಬಿಡು. ಏನು ಹಂಗೆ ಮಸ್ತಾಗಿರೋದು ಎಂಬ್ರಾಯ್ಡ್ರಿ ಆಗಿರೋ ಜುಬ್ಬ ಹಾಕ್ಕೊಂಡು, ಚಸ್ಮಾ ಹಾಕ್ಕೊಂಡು, ನಾಮ ಹಾಕ್ಕೊಂಡು, ಪೇಟ ಹಾಕ್ಕೊಂಡು, ಮೊದಲು ಹಿಂಗೆ ಇರ್ಲಿಲ್ಲ ಬಿಡಪ್ಪ. ನೀ ಏನು ಎಷ್ಟು ಬದಲಾಗಿಯಲ್ಲಪ್ಪ. ಇದು ಡೆಬ್ಬಿಗೆ ಅರ್ವಿ ಬೆಟ್ಟ ಬದಲಾಗ್ಯವಪ್ಪ. ಈ ಚಸ್ಮಾ ನಾಮ ಏನು ಬದಲಾಗಿಲ್ಲ. ಅದು ಯಾವಾಗ ನಾ ಸಾಲಿ ಓದೋ ಮುಂದನು ನೋಡ್ತೀನಿ, ಆ ನಾಮ ಚಸ್ಮಾ ಬೇಕಾ ಅವಂಗ. ಅರಬಿಗಿರ್ವಿ ಏನೋ ಭಾಳ ಹಾಕೊಂಡಾನ ಬಿಡ್ರಿ. ಇಲ್ಲಪ್ಪ ಅಶೋಕಣ್ಣ, ನಮ್ಮ ಮಗನ ಊರಿಗೆ ಹೋಗಿದ್ವಲ್ಲ ಬೆಂಗಳೂರಿಗೆ, ಅಲ್ಲಿ ಇಸ್ಕಾನ್ ಟೆಂಪಲಿಗೆ ಕರ್ಕೊಂಡೋಗಿದ್ನ. ಆ ಇಸ್ಕಾನ್ ಟೆಂಪಲ್ನಾಗ ಈ ಜುಬ್ಬಾನು ಪಾಯ್ಸಮ್ ಮಾರಾಕತ್ತಿದ್ರು. ಚಂದ ಅನಿಸಿದು. ನಮ್ಮ ಮಗ ತೊಗೊಳಪ್ಪ ಅನ್ನ, ಇರ್ಲಿ ಹಂಗಾರೆ 2 ಅಂತಂದು ಹೇಳಿ 2 ಇಸ್ಕೊಂಡೆ ನೋಡಿ. ಮಸ್ತ್ ಚೈನಿ ಐತಪ್ಪ. ಅಲ್ಲೂ ನೀನು ನನಗಿನ್ನ ಒಂದು 2 ವರ್ಷಕ್ಕೆ ಸಣ್ಣವಿರ್ಬೇಕಟ್ಟ. ಅಲ್ಲಪ್ಪ ನೀನು ಕೂದಲಿಲ್ಲ ಇನ್ನೂ ಕರ್ಗದವಲ್ಲ, ಒಂದು ಬೆಳಗಾಗಿಲ್ಲ. ಬೆಳಗದಂಗೆ ಇರೋಕೆ ನಾನು ಅಮೃತ ಕುಡ್ದಾನೆ ನೋಮ್ರೆ. ಪೇಂಟ್ ಹೊಡ್ಸೇನು? ಅದ ಅಂತೀನ. ಅಲ್ಲ ಕೂದಲು ಕರ್ಗದ, ಮೀಸಿನೂ ಕರ್ಗದವು, ಅಂದ್ರೆ ಮೀಸಿಗೂ ಪೇಂಟ್ ಹೊಡಿಸ್ತೀನೋ? ಇವನ ಹಬ್ಬ ಎಲ್ಲ ಕಡೆಗೂ ಪೇಂಟ್ ಹೊಡಿಸ್ತೀನಿ. ಹೋಗು ಚಾ ತೊಂಬೋಗ್ಯಾಡು ಮಾತಾಡು ನೀನು. ಆಯ್ತು ಬಿಡಪ್ಪ, ಯಾಕೆ ಸಿಟ್ ಮಾಡ್ತೀನಿ, ತರ್ತೀನಿ. ಮತ್ತೇನಪ್ಪ ಸುಬ್ಬು ಸಮಾಚಾರ? ಮತ್ತೆ ಹೆಂಗೆ ನಡೆಯಕತ್ತೈತಿ ಸಂಸಾರ, ಮನಿ, ಹೊಲ ಎಲ್ಲ? ಹೊಲದಾಗಂತೂ ಅಡಿಕೆ ಹಾಕೇನಿ, ನಿನಗೆ ಬರ್ತೈತಿದ್ದ ಐತಿ. ಮತ್ತು ಒಂದಿಟ್ಟು ಈಗ ಇನ್ನೊಂದು ಹೊಸವು ತೆಂಗಿನ ಮರ ತಂದು ಹಚ್ಚೇನಿ. ಒಂದು 50 ಹಚ್ಚೇನಿ. ಅಡಿಕೆ ಅಂತೂ ಅಲ್ಲೆಲ್ಲ ಇನ್ನೊಂದಿವ್ಸ ಹಾಕೋಬೇಕು ಬದುವಿಗೆ. ಒಂದಿವ್ಸ ಬಾಳೆ ಗಿಡ ಹಾಕೇನಿ ನೋಡಪ್ಪ. ಹೊಲದ ಏನು ಚಿಂತಿಲ್ಲ, ಅದ್ರ ಬಾಡಿಗೆ ಅದು ನಡೆಯಾಕಂತೈತಿ. ಮಗ ಅಂತೂ ಒಂದು 12 ವರ್ಷ ನಾವು ಆದ. ಈಗ ಅವನು 6ನೇ ಸಾಲಿಗೆ ಹೊಂಟಾನ. ಮತ್ತು ನನ್ನ ಹೆಂಡತಿ ಅಂತೂ ಗೊತ್ತದಾಳಲ್ಲಪ್ಪ. ಮುಂಜಾನೆ ಚಂತನ ಒದರೋದು ರಾಗ ಅದ, ಇರೋದ ಕೇಳೋದ ಅದೇನು ಬದಲಾಗಿಲ್ಲಪ್ಪ. ಅಂದಂಗ ನಿಮ್ಮ ತಂಗಿ ಮಲ್ಲವ್ ಹೆಂಗದಾಳಪ್ಪ? ಏ ಆರಾಮದಳಪ್ಪ. ಮಲ್ಲವ್ ಆರಾಮು ಅದಾಳ. ಮಲ್ಲವ್ ಒಂದು ಲಗ್ನ ಆತಪ್ಪ. ಅಯ್ಯ ಅಲ್ಲಿ ಸುಬ್ಬ, ಮದುವೆಗೆ ಹೇಳಿಲ್ಲಲ್ಲೇ ನೀ ನನಗೆ? ಅಯ್ಯೋ ಸೀನಣ್ಣ, ನಿಮಗಿರ್ಲಿ ಬಿಡು. ನಾವು ಇದ ಊರಾನ ಮಂದಿ, ನಮ್ಗೆ ಲಗ್ನ ಕೇಳಿಲ್ಲ. ಅಲ್ಲಿ ಸುಬ್ಬ, ಅದೇಂಗ್ರಿ ಊರಾನ ಮಂದಿಗೂ ಹೇಳ್ದಂಗೆ ಲಗ್ನ ಮಾಡಿದೀನಿ? ಹಂಗೆ ಅರ್ಜೆಂಟಲ್ಲಿ ಮಾಡಿದ್ ಬಿಡಪ್ಪ. ಹುಡುಗ ಅವನ ಮನೆಯನವ, ರಿಲೇಷನ್ ನೋಡಿದೀಯಲ್ಲ ನೀನು, ಗುಂಡ ಅಂತೇಳಿ. ನಮ್ಮ ಹೆಣ್ಮಕ್ಳು ತಮ್ಮ, ಬೈ 1 get 1 ಅನ್ನಂಗೆ ಅಕ್ಕನ ಕುಟ್ಟ ತಮ್ಮನ್ನು ಕಳಿಸಿದ್ರಲ್ಲಪ್ಪ ನನಗೆ. ಇಲ್ಲೇ ಇದ್ದ ನಮ್ಮ ತಂಗಿ ಅವನ್ನ ಮಾಡ್ಕೊತೀನಿ ಅಂದ್ಲು. ನಾನು ಯಾಕೆ ಆಗೋಲ್ದು ಹಾಕ್ಬಿಡು, ಮತ್ತು ಮಾಡ್ಕೊಂಡ್ರಿ ಇಲ್ಲ ಕಣ್ಣು ಮುಂದಿರ್ತಾಳು. ಬೇರೆ ಊರಿಗೆ ಕಳಿಸಿದ್ರು ಮತ್ತು ನಮಗೂ ಅಲ್ಲೊಂದು ಜೀವ ಆಗ್ತೈತಿ ಅಂತಂದು ಯಾಕೆ ಮಾಡ್ಕೊತೀನಿ ಅಂತ ಹೇಳಿ ಮಾಡ್ಕೊತೇನೆ ಅಂದ್ರೆ ತಾಳ್ಬಿಡ್ತು ಬಿಡು. ಚಟ್ಟ ಸಿಂಪಲ್ಲೇ ಮಾಡಿ ಮುಗಿಸಿದೀವಪ್ಪ. ಸುಮ್ಮನೆ ಏನು ವ್ರತ ಖರ್ಚು. ಅಲ್ಲೋ ಸುಬ್ಬ, ವ್ರತ ಖರ್ಚು ಅಂತಂದು ಹೇಳಿ ಆ ಹುಡುಗರ ಆಸೆ ಏನೈತ ಏನು? ಚಂದಾಗೆ ಮದುವೆ ಗ್ರ್ಯಾಂಡೇ ಮಾಡ್ಬೇಕಿಲ್ಲೋ? ಜೀವನದಾಗ ಒಂದ್ಸಲ ಆಕೈತೋ ಮದುವೆ, ಚಂದಾಗೆ ಆಗ್ಬೇಕು. ಹಂಗೇನಿಲ್ಲಪ್ಪ, ಅವ್ರನ್ನ ಕೇಳಿದ್ವಿ ಮತ್ತು ಹಿಂಗೆ ಮಾಡ್ತೀವಿ ಅಂತಂದು ಅಂದ್ರು. ಅವರು ಏನು ಗ್ರ್ಯಾಂಡಾಗಿ ಮದ್ವೆ ಮಾಡ್ಕೊಳ್ಳೋದಂತಂದು ಏನು ಅವ್ರಿಗೂ ಮನಸ್ಸಿರಲಿಲ್ಲ. ಅಷ್ಟೇ ಸಿಂಪಲ್ಲಾಗಿ ಮಾಡ್ತೀವಿ ಅಂದ್ವಿ. ಅಣ್ಣ ಮಾಡ್ರಿ ಅಂತ ಆಕಿನೂ ಅಂದ್ಲು, ಅವನು ಅಂದ. ನಮ್ಮ ಹಳೆಯನ ಏನು ಹಂಗೇನಿಲ್ಲಪ್ಪ, ಯಾವ ಚಟಾನೂ ಇಲ್ಲ, ಮತ್ತು ಅಂತಿಂತವು ದುರಾಭ್ಯಾಸನೂ ಇಲ್ಲ. ದುಡಿಯಲ್ಲ ಅನ್ನೋದು ಒಂದು ಬಿಟ್ರೆ ಇನ್ನು ಕೆಟ್ಟದ್ದು ಅಂತಂದು ಯಾವೂ ಇಲ್ಲ ಅವನ ಹತ್ರ. ಸುಳ್ಳತ್ತಾಗಲ್ಲ ಹೇಳೋದು ಏನೂ ಇಲ್ಲ. ಅದು ಒಂದು ಕಾರಣಕ್ಕೆ ನಮ್ಮ ತಂಗಿ ಕೊಟ್ಟೆ, ಇನ್ನೊಂದು ಕಣ್ಣು ಮುಂದೆ ಇರ್ತಾಳೆ ಅನ್ನೋ ನಾನು ನೋಡ್ಬೋದಕ್ಕಿದೆ ಅನ್ನೋ ಕಾರಣಕ್ಕೆ ಅವಂಗೆ ಕೊಟ್ಟು ಮದ್ವೆ ಮಾಡಿದ್ವಿ. ಕೇಳೇ ಮಾಡಿದ್ವಿಪ್ಪ, ಸಿಂಪಲ್ಲೇ ಮಾಡ್ತೀವಿ ಅಂದಿದ್ರೆ ಅಂದರು ಮತ್ತು ಮಾಡಿದ್ವಿ. ಈಗ ನೋಡ್ಪಾ ಹುಯ್ ಅಂತ ಖರ್ಚು ಮಾಡಿದ್ವಿ ಅಂತ ಅನ್ಕೊ. ಈಗ ಕಡಿಮೆ ಅಂದರೂ ಒಂದು 8-10 ಲಕ್ಷ ಖರ್ಚಾಕತಿ. ಮದ್ವೆ ಮಾಡಾಕತ್ತೀವಿ ಅಂದರೆ ಸುಮ್ಮನೆ ಆಗೋದಿಲ್ಲ ಅದು. ಈಗ ಅದೇ ಒಂದು 8-10 ಲಕ್ಷ ನಮ್ಮ ತಂಗಿ ಹೆಸರಲ್ಲಿ ಇಟ್ಟರೆ ನಾಳೆ ಅವಕ್ಕೆ ಮುಂದೆ ಜೀವನಕ್ಕೆ ಏನಾರ ನೋವು ಕಷ್ಟ ಏನಾರ ಬಂದ್ರೆ ಉಪಯೋಗಿಸ್ಕೊಂತಾವು. ಸುಮ್ಮನೆ ಏನಪ್ಪ ಬರೋರು 4 ಕೈ ಕಾಳು ಹೋಗಿತ್ತಾರ, ಉಂಡು ಹೋಕ್ಕಾರ, ಅಡ್ಗಿಗೆ ಒಂದು ಹೆಸರು ಇಟ್ಟು ಹೋಕ್ಕಾರ. ಸುಮ್ಮನೆ ಅದು ಯಾಕೆ ಓದಿಲ್ಲ? ಸುಮ್ಮನೆ ಅದೆಲ್ಲ ಏನು ಮಾಡೋದು ಏನು ಬೇಡ. ಮತ್ತು ಇನ್ನೊಂದು ನಮ್ಮ ಮಳಿಯಪ್ಪ ಅವ ಗುಂಡ ಒಟ್ಟು ಸೋಂಬೇರಿ ಅದಾನಪ್ಪ, ದುಡಿಯೋದು ಒಟ್ಟು ಕಡಿಮೆ. ಹಾಗಾಗಿ ಮತ್ತು ಅದರ ರೊಕ್ಕ ಇಟ್ಟರೆ ನಾಳೆ ಏನಾರು ಉಪಯೋಗ ಮಾಡ್ಕೋತಾರ ಅಂತಂದು ಹೇಳಿ ಅಟ ಸಿಂಪಲ್ ಹೆಂಗೆ ಮಂತ್ರ ಮಂಗಲೆ ಮಾಡಿ ಮುಗಿಸಿದ್ವಿ ನೋಡಪ್ಪ. ಓ ಕುವೆಂಪುರದ ಮಂತ್ರ ಮಂಗಲೆ ಮಾಡಿದೇನಪ್ಪ? ಅದ ಮಂತ್ರ ಮಂಗಲೆ ಮಾಡಿ ಮುಗಿಸಿದ್ವಿ ನೋಡಪ್ಪ. ಎಲ್ಲರಿಗೂ ಹೇಳಿಲ್ಲ ಅಂತಿಲ್ಲ, ಮತ್ತು ಎಲ್ಲ ಪರಿಚಯ ಇರೋರಿಗೆಲ್ಲ ಅದು ವಾಟ್ಸಪ್ನಾಗ ಏನೋ ಗ್ರೂಪ್ ಮಾಡಿ ಎಲ್ಲ ಕಳಿಸಿದ್ರು. ಮತ್ತು ನಿಮ್ಗೆ ಟೈಮ್ ಇದ್ದಾಗ ಬಂದು ಆಶೀರ್ವಾದ ಮಾಡಿ ಹರಿಸಿ ಹುಡುಗರು ಏನಾರು ಕೊಡಂಗಿದ್ರೆ ಕೊಟ್ಟು ಊರಿ ಅಂತ ಎಲ್ಲರಿಗೂ ಮೆಸೇಜ್ ಹಾಕಿದ್ವಿ. ನಿನ್ನ ನಂಬರ್ ನಮ್ಮ ಹತ್ರ ಇರಲಿಲ್ಲಪ್ಪ, ಮತ್ತು ಹಾಗಾಗಿ ನಿನಗೆ ಕಳ್ಸೋಕ್ಕಾಗಿರಲಿಲ್ಲ. ಇನ್ನೆಲ್ಲರಿಗೂ ಕಳಿಸಿದ್ವಿ. ಬರೋರು ಬಂದು ನಡೆದಿಂದಾಗ ವಿಶ್ ಮಾಡಿ ಏನೇನು ಕೊಡೋರು ಮನಸ್ಸಿತ್ತು ಕೊಟ್ಟು ಬಂದು ಆಶೀರ್ವಾದ ಮಾಡಿ ಹೋಗ್ಯಾರ.
ಅಯ್ಯೋ ನನ್ನ ನಂಬರು ಅಲ್ಲಿ ಅಬ್ರಾಡ್ಗೆ ಹೋದ ಮ್ಯಾಗ ನಂಬರ್ ಬದಲು ಮಾಡಿಬಿಟ್ನಪ್ಪ ನಮ್ಮ ಮಗ. ಹಾಗಾಗಿ ಯಾರಿಗೂ ಕಾಂಟ್ಯಾಕ್ಟ್ನಾಗ ಇಲ್ದಂಗೆ ಆತು. ಇರ್ಲಿ ನಾನು ಒಂದಿನ ಬರ್ತೀನಿ. ಹಂಗಾರಿ ಗೊತ್ತಾತಲ್ಲ ಲಗ್ನ ಆಗೈತೆ ಅಂತ ಬರ್ತೀನಿ ಹೇಳಿ ನಾನು ಮನೆಗೆ. ಅವಶ್ಯಪ್ಪ ಬರ್ಬೇಕು. ನಾನ ಬಾ ಅಂತ ಈಗ ಹೇಳೋ ಇದ್ ನೋಡ್ರಿ, ಅಷ್ಟೊತ್ತಿಗೆ ನೀನ ಹೇಳದ್. ಕುಡಿಯೋ ಕುಡಿಯೋ, ಚಾ ಇರ್ತೈತಿ. ಎಷ್ಟು ದಿನ ಆಗಿತ್ತು ಸುಬ್ಬ ಈ ಥರ ಚಹಾ ಕುಡಿದು. ಮಸ್ತ್ ಆಗಿತ್ತು ನೋಡಿ ಚಾಯ್. ಎಷ್ಟ್ ಬಾ ಅಶೋಕಣ್ಣ ಚಾದ? ನಾ ಕೊಡ್ತೀನಿ ಬಿಡಲಿ. ನಮ್ದು ಇಲ್ಲಿ ಲೆಕ್ಕ ಬರೆಸ್ತೀವಿ ನಾವು ಕುಡಿದು, ಅದ್ರಾಗ ಅದನ್ನು ಸೇರಿಸ್ತಾನ, ಆಮೇಲೆ ಕೊಟ್ಕೋತೀನಿ ನಾ. ಅಶೋಕಣ್ಣ ಲೆಕ್ಕಕ್ಕೆ ಬರ್ಕೋ. ಆಯ್ತು ಬರ್ಕೋತೀನಿ. ಸುಬ್ಬನ ಮರುಗೆ ಏನಾಗೈತೆ ನೋಡ್ರಿ. ಅಲ್ಲ, ಸುಬ್ಬಿ ಕಿರಾಣಿ ಸಾಮಾನ ಅಂತಂದು ತರಾಕ್ ಕಳಿಸ್ಯಾಳ. ಈ ಸೀನ್ ಸಿಕ್ಕ ಅಂತಂದು ಗೆಳೆಯ ಮಾತಾಡ್ಕೊಂಡು ಕಿರಾಣಿ ಸಾಮಾನು ತರಕ್ಕೆ ಹೋಗೋದು ಮರ್ತಾ ಕೂತು ಬಿಟ್ಟಾನೆ. ಮಧ್ಯಾಹ್ನ ಆಗಲೇ ಒಂದಾಗೈತಿ. ಮುಂದೇನಾಕೈತಿ ನೋಡ್ರಿ. ಸುಬ್ಬ ಮತ್ತೇನಪ್ಪ ಸಮಾಚಾರ? ಅಂದಂಗೆ ಏನ್ಲಿ ಅದು ಕೈಯಾಗಿ ಹಿಡ್ಕೊಂಡಿರೋದು? ಅಯ್ಯೋ ಇದು ಯಾಕ್ಲಿ ಏನಾಯ್ತು? ಅಯ್ಯೋ ಮುಗೀತಿ ಇವತ್ತು ನನ್ನ ಕತಿ. ಮನ್ಯಾಗ ಶಾಂತಿ ಖಾಲಿ ಆಗೈತಿ, ಕಿರಾಣಿ ಸಾಮಾನು ತಗೊಂಡ ಬಾ ಅಂತ ಹೇಳಿ ಕಳಿಸಿದ್ಲು. ನೀ ಸಿಕ್ಕಿ ಮಾತಾಡ್ಕೊಂಡು ಕುತ್ಕೊಂಡೆ ಮರ್ತೋಗೋತು. ಟೈಮ್ ಎಷ್ಟಾಗಿತ್ಲ ಈಗ? ಒಂದಾಯ್ತು ಅಣ್ಣ. ಈಗೆಲ್ಲ ಕಿರಾಣಿ ಅಂಗಡಿ ಬಂದು ಶಟ್ರ್ ಅಂಗಡಿನೂ ಬಂದಾಗೈತಿ. ಇನ್ನು ಸಂಜೆನೇ 4ಕ್ಕೆ ತೆಗಿತಾನವ. ಅಯ್ಯೋ ಈಗ ಮನೆಗೆ ಹಂಗ ಹೋದ್ರೆ ಮುಗೀತು. ಏನೇನು ಹಾಡ್ತಿದ್ದಾಳು ಏನು ಮನ್ಯಾಗ ಗೊತ್ತಿಲ್ಲ. ಅಯ್ಯೋ ಮಧ್ಯಾಹ್ನ ಒಂದಾತ್ಲಿ. ಬರ್ತೀನಪ್ಪ. ನೀನು ಕೂಟ ಮಾತಾಡ್ಕೊಂಡು ಇಲ್ಲೇ ಹೊತ್ತಾಗ ಹೋತ್ ನೋಡಿ. ನಾನು ಮುಂಜಾನೆ 2 ಮಂಡಕ್ಕೆ ಕಾಳು ತಿನ್ಕೊಂಬಂದೆ ನೆಟ್ಟ. ಹೊಕ್ಕನಪ್ಪ, ನಾನು ಊಟ ಮಾಡ್ಬೇಕು. ಹೊಟ್ಟೆ ಭಾಳ ಹಸುವಾಗೈತಿ. ಬರ್ತೀನೋ ಸುಬ್ಬ, ಮತ್ತೆ ಸಿಗ್ತೀನಿ. ಮನೆ ಕಡೆ ಬರ್ತೀನಿ. ಅಲ್ಲಿ ಹೋಗೇ ಬಿಟ್ಟ ನೋಡು. ಈಗ ಏನಾರು ನಾ ಕಿರಾಣಿ ಸಾಮಾನು ತಗೊಳ್ದಂಗ ಮನೆಗೆ ಹೋದ್ರೆ ನನ್ನ ಗತಿ ಏನಾಗಬೇಡ. ಹೋಗ್ಲಿ ಬಿಡು, ಹಿಂಗೆ ಸಿಕ್ಕ ಮರ್ತೋತು ಅಂತ ಹೇಳಿ ಸಂಜೆನಾಗ ಹೆಂಗು ತೆಗಿತಿಲ್ಲ ಕಿರಾಣಿ ಅಂಗಡಿ. ಗುಂಡನ್ ಕಳಿಸಿ ತರಿಸಿದ್ರಾತು. ನನ್ನ ಮರೋಗಿಷ್ಟು ಇಲ್ಲೇ ಕುಂತ್ಬಿಟ್ಟೆ ನಾನು ಮಾತು ಹೇಳ್ಕೊತ. ನೋಡಿದ್ರಿ ನಮ್ಮ ಗುಂಡನ ಮರವು. ಇವ ಮರ್ತಿಲ್ಲಿ ಕುಂದ್ರದ ಹಂಗಿರ್ಲಿ, ಅಲ್ಲಿ ಸುಬ್ಬಿದು ಏನೇನು ಅವಾಂತರ ಆಗೈತಿ ಅನ್ನೋದನ್ನು ನೋಡುವಂತ್ರಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ? ನೋಡಿದ್ರಿ ನಮ್ಮ ಸುಬ್ಬಿ ಹೇಳ್ದಂಗೆ ಏನಾರು ಒಂದೊಂದು ಮರೀತಿರ್ತಾನೆ. ಕೊನೆಗೂ ಅಟ್ಟಿ ಹೇಳಿ ಕಳಿಸಿದ್ರು. ಇವತ್ತು ಕಿರಾಣಿ ಸಾಮಾನು ಮರ್ತಿದ್ದಾನೆ ನಮ್ಮ ಸುಬ್ಬ. ಮನೆಗೆ ಹೋದ್ಮೇಲೆ ಅವನ ಕತೆ ಏನಾಕೈತೋ ದೇವ್ರಿಗೆ ಗೊತ್ತು. ಅದಂಗಿರಲಿ, ಇವನು ಇಷ್ಟೊತ್ತಾದರೂ ಬರಲಿಲ್ಲದಕ್ಕೆ ಸುಬ್ಬಿ ಅಲ್ಲೇನು ಅವತಾರ ಎತ್ತಿದಾಳೋ ಯಾರಿಗೆ ಗೊತ್ತು. ಅದನ್ನು ಮುಂದಿನ ಎಪಿಸೋಡ್ನಾಗ ತೋರಿಸ್ತೀನಿ. ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸಾಕತ್ತೀನಿ. ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಇದೇ ಮೊದಲನೇ ಸಾರಿ ನಮ್ಮ ಚಾನಲನ್ನು ನೋಡುವಂಥರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿ ಬೆಲ್ ಐಕಾನ್ ಇರ್ತೈತೆ, ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಒತ್ತಿರಿ. ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಬರ್ತೈತಿ. ಹಾಗಾಗಿ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ವಿಡಿಯೋ ಬಂದುಬಿಡ್ತೈತಿ. ನೀವು ಪಟ್ಟನ ನೋಡಿಬಿಡ್ಬೋದು ಒಂದೇ ಕ್ಲಿಕ್ಕಲ್ಲಿ ಅಂತ ಹೇಳಿ. ಇನ್ನು ನಾನು ಈ ಸ್ಟೋರಿದು ಹಿಂದಿನ ಪಾರ್ಟ್ಗಳನ್ನು ಯಾರ್ಯಾರು ನೋಡಿಲ್ವೋ ದಯವಿಟ್ಟು ನೋಡ್ಕೊಂಡು ಬಂದು ಈ ಪಾರ್ಟನ್ನು ನೋಡಿ. ಅಂದರೆ ನಿಮಗೆ ಸ್ಟೋರಿ ಅರ್ಥ ಆಗ್ತೈತಿ. ಯಾವುದೋ ಒಂದು ಎಪಿಸೋಡನ್ನು ನೋಡಿದ್ರೆ ಸ್ಟೋರಿ ನಿಮಗೆ ಅರ್ಥ ಆಗಲ್ಲ. ನೋಡಿ ನನಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಎಲ್ಲರೂ ನನ್ನ ವೀಡಿಯೋನ ಬೇರೆ ಬೇರೆ ಗ್ರೂಪ್ಸಲ್ಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಾ ಬರ್ರಿ. ಮತ್ತು ಮುಂದಿನ ಎಪಿಸೋಡ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಚ್, ಬಾಯ್ ಬಾಯ್, ಟೇಕ್ ಕೇರ್.